ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡುತ್ತಿರುವ ನಮ್ಮ ರುಚಿಕಟ್ಟೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರುವಂತಹ ಎಗ್ ಮಸಾಲಾನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಲಿಕ್ಕೂ ತುಂಬ ಈಸಿ. ಹಾಗಾದರೆ ಬನ್ನಿ, ತಡ ಯಾಕೆ, ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣವಾ. ಇಲ್ಲಿ ನಾನು 6 ಬೇಯಿಸಿರೋ ಮೊಟ್ಟೆನ ತೊಗೊಂಡಿದ್ದೀನಿ ಮತ್ತು ಅರ್ಧ ಚಮಚ ಜೀರಿಗೆ, 5 ಕರಿಮೆಣಸು, 1 ಸ್ಟಾರ್ ಹೂವು, 2 ಏಲಕ್ಕಿ, 2 ಪುಲಾವ್ ಎಲೆ, ಜೊತೆಗೆ ಅರ್ಧ ಚಮಚ ಅರಿಶಿನ, 1 ಚಮಚ ಖಾರದ ಪುಡಿ, 1 ಚಮಚ ಕಾಶ್ಮೀರಿ ಖಾರದ ಪುಡಿ, ಇದು ಕಲರ್ ಸಲುವಾಗಷ್ಟೇ, ಅರ್ಧ ಚಮಚ ಜೀರಿಗೆ ಪುಡಿ, 1 ಚಮಚ ಧನಿಯಾ ಪುಡಿ. ಇದಿಷ್ಟು ಮಸಾಲ ಐಟಮ್ಸ್ ಆಯಿತು. ಸ್ವಲ್ಪ ಎಣ್ಣೆ, 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಪ್ಯೂರಿ, ಅರ್ಧ ಕಪ್ ಮೊಸರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚ ಕಸೂರಿ ಮೇಥಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2ರಿಂದ 3 ಚಮಚ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಬಿಸಿಯಾಗೋ ತನಕ ಬೇಯಿಸಿರುವ ಮೊಟ್ಟೆ ಮೇಲೆ ಈ ರೀತಿ ಫೋಕಿಂದ ಚುಚ್ಚಿ ಸಣ್ಣದಾಗಿ ಹೋಲ್ ಮಾಡ್ತಾ ಇದ್ದೀನಿ. ಬೇಕಾದರೆ ನೀವು ನೈಫಿಂದ ಕೂಡ ಕಟ್ ಹೊಡ್ಕೋಬಹುದು. ಇವಾಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ಮತ್ತು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೊಟ್ಟೆ ಹಾಕ್ಕೊಳ್ತಿದ್ದೀನಿ. ಗ್ಯಾಸ್ನ ಸಣ್ಣ ಉರಿಯಲ್ಲಿಟ್ಟು ಮೊಟ್ಟೆನ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ಮಾಡಿದರೆ ಫ್ರೆಂಡ್ಸ್, ಮೊಟ್ಟೆ ಮೇಲಿನ ಕವರ್ ಇದೆ ಅಲ್ವಾ, ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇದು ಇವಾಗ ಆಗಿದೆ. ಇದನ್ನು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ಈಗ ಇನ್ನೊಂದು ಪಾತ್ರೆ ತಗೊಂಡು ಅದರೊಳಗೆ 4ರಿಂದ 5 ಚಮಚ ಎಣ್ಣೆ ಹಾಕಿ ತಗೊಂಡಿರೋ ಮಸಾಲೆ ಐಟಮ್ಸ್ ಇದೆ ಅಲ್ವಾ, ಅದನ್ನು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೋಣ. ಈ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಅಲ್ವಾ, ಇದಕ್ಕೆ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಅರ್ಧ ಚಮಚ ಅರಿಶಿನ, 1 ಚಮಚ ಕಾಶ್ಮೀರಿ ಖಾರದ ಪುಡಿ, 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ ಹಾಕಿ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಸೈಡ್ಗೆಲ್ಲ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಅಲ್ವಾ. ಇವಾಗ ಇದಕ್ಕೆ ನಾನು ಟೊಮೆಟೊ ಪ್ಯೂರಿನ ಸೇರಿಸ್ಕೊತಾ ಇದ್ದೀನಿ. ನಾನು 2 ಮೀಡಿಯಮ್ ಸೈಜ್ ಟೊಮೆಟೊನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದೆಲ್ಲ ಮಸಾಲೆ ಇದೆ ಅಲ್ವಾ, ಇದರ ಪೂರ್ತಿ ಹಸಿ ವಾಸನೆ ಹೋಗಬೇಕು ಮತ್ತು ಇದಕ್ಕೂ ಕೂಡ ಸೈಡ್ಗೆಲ್ಲ ಎಣ್ಣೆ ಬಿಟ್ಕೋಬೇಕು. ಅಲ್ಲಿ ತನಕ ಮುಚ್ಚಳ ಮುಚ್ಚಿ ಬೇಯಲು ಬಿಡಬೇಕು. ಇವಾಗಿದೆ 2ರಿಂದ 3 ನಿಮಿಷ ಆಗಿದೆ. ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ. ಇವಾಗ ಮೊಸರನ್ನ ಹಾಕೋಬೇಕು. ಸೊ ಅದ್ರ ಸಲುವಾಗಿ ಗ್ಯಾಸ್ನ ನಾನು ಸ್ಲೋ ಮಾಡ್ತಾ ಇದ್ದೀನಿ. ಮೊಸರನ್ನ ಹಾಕಿ ಬೇಗ ಬೇಗ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಮೊಸರು ಒಡೆಯೋ ಚಾನ್ಸ್ ಇರುತ್ತೆ. ಈ ರೀತಿ ನಿಮಗೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆದರೆ ನೀವು ಗ್ಯಾಸ್ನ ಆಫ್ ಮಾಡ್ಕೋಬೇಕು ಮತ್ತು 2 ನಿಮಿಷ ತಣ್ಣಗಾಗಲು ಬಿಟ್ಟು ಅದಕ್ಕೆ ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆನ್ ಮಾಡಬಹುದು. ಹೀಗೆ ಮಾಡಿದರೂ ಕೂಡ ಮೊಸರು ಒಡೆಯೋ ಚಾನ್ಸ್ ಇರಲ್ಲ. ಇವಾಗ ಮುಚ್ಚಳ ಮುಚ್ಚಿ 2 ನಿಮಿಷ ಹಾಗೆ ಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿದ್ದೇನಲ್ವಾ, ಆ ಮೊಟ್ಟೆಗಳನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಗ್ರೇವಿ ಬೇಕಲ್ವಾ ಅಷ್ಟು ನೀರನ್ನು ನೀವು ಸೇರಿಸ್ಕೋಬಹುದು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ.
ಈ ಟೈಮಲ್ಲೇ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ಮೊದಲೇ ಮಸಾಲೆಗೆ ಉಪ್ಪನ್ನು ಸೇರಿಸಿದ್ರೆ ಮೊಸರು ಹಾಕೋತೀವಲ್ಲ, ಆ ಮೊಸರು ಒಡೆಯೋ ಚಾನ್ಸ್ ಇರುತ್ತೆ. ಅದ್ರ ಸಲುವಾಗಿ ಇವಾಗ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಮಿಕ್ಸ್ ಆಗಿದೆ. ಇದನ್ನು 1-2 ನಿಮಿಷ ಮುಚ್ಚಿಟ್ಟು ಬೇಯಲು ಬಿಡೋಣ. ಒಂದು ಚಮಚ ಕಸೂರಿ ಮೇಥಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ರೀತಿ ಹಾಕೋಬೇಕು. ಕಸೂರಿ ಮೇಥಿ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇದೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಲು ಬಿಡ್ತಾ ಇದ್ದೀನಿ. ಇವಾಗಿದು ಆಗಿದೆ ಫ್ರೆಂಡ್ಸ್. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಮೇಲೆ ಉದುರಿಸಿ ಈ ರೀತಿ ಉದುರಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ಈಗ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವ ಎಗ್ ಮಸಾಲ ರೆಡಿ. ಇದನ್ನು ನೀವು ರೊಟ್ಟಿ, ಚಪಾತಿ, ಪರೋಟ, ಅನ್ನದ ಜೊತೆನೂ ಸೇವಿಸ್ಬೋದು. ಒಂದ್ಸಲ ನೀವು ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.